ಇದರ ಪ್ರಾಮುಖ್ಯತೆಯೇ ಇದಕ್ಕಿರುವ ಬೆಲೆ. ಅಧಿಕ ಬೆಲೆ ಇರುವ ಕಾರಣಕ್ಕೇನೆ ಈ ಮರಕ್ಕಿದೆ ಕಳ್ಳಕಾಕರ ಕಾಟ. ನೆಡು ತೋಪಾದ್ರೂ ಸರಿಯೇ, ಜಮೀನಿನ ಸುತ್ತಲೂ ನೆಟ್ಟರೂ ಸರಿಯೇ, ಗಳಿಸಬಹುದು ಕೋಟ್ಯಂತರ ರೂಪಾಯಿ. ಅದೇ ಶ್ರೀಗಂಧ ಬೆಳೆ. ನೀವು ನೋಡ್ತಾ ಇದ್ದೀರಾ ಕೃಷಿ ಖಜಾನೆ, ನಾನು ಶ್ವೇತಾ. ಶ್ರೀಗಂಧ ಈ ಹೆಸರು ಕೇಳಿದ್ರೇನೆ ಕಣ್ಣರಳುತ್ತೆ, ಕಿವಿ ನೆಟ್ಟಗಾಗತ್ತೆ. ಯಾಕಂದ್ರೆ ಶ್ರೀಗಂಧಕ್ಕಿರುವ ಪ್ರಾಮುಖ್ಯತೆ ಹಾಗೂ ಅಧಿಕ ಬೆಲೆ ಎಂಥವರನ್ನಾದ್ರೂ ತನ್ನತ್ತ ಸೆಳೆಯುತ್ತೆ. ಇದೇ ಕಾರಣಕ್ಕೆ ಶ್ರೀಗಂಧಕ್ಕೆ ಎಲ್ಲೆಲ್ಲದ ಬೇಡಿಕೆ ಹಾಗೂ ಕಳ್ಳಕಾಕರ ಭಯ. ಕೆಲವು ವರ್ಷಗಳ ಹಿಂದೆ ಶ್ರೀಗಂಧ ಬೆಳೆಯೋದು ನಿಷಿದ್ಧವಾಗಿತ್ತು. ಆದರೆ ಇದೀಗ ಸರ್ಕಾರವೇ ಶ್ರೀಗಂಧ ಬೆಳೆಯಲು ಉತ್ತೇಜಿಸುತ್ತಿದೆ. ಅತ್ಯಧಿಕ ಲಾಭ ತಂದುಕೊಡುವ ಶ್ರೀಗಂಧ ಬೆಳೆಯೋದು ಹೇಗೆ? ಅದಕ್ಕಿರುವ ನಿಯಮಗಳು ಏನು? ಒಂದು ಮರದಿಂದ ಎಷ್ಟು ಹಣ ಗಳಿಸಬಹುದು? ಶ್ರೀಗಂಧ ಬೆಳೆದು ಕೋಟಿ ಕೋಟಿ ಸಂಪಾದಿಸೋದು ಹೇಗೆ? ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ. ಹೌದು, ಇದು ನೋಡೋಕೆ ಸಿಂಪಲ್ ಮರ, ಆದರೆ ಒಂದು ಮರ ಬೆಲೆ ಬಾಳುತ್ತೆ ಲಕ್ಷಾಂತರ ರೂಪಾಯಿ. 1 ಎಕರೆಯಲ್ಲಿ ಬೆಳೆದಿದ್ದರಂತೂ ಇವುಗಳ ಬೆಲೆ ಕೋಟ್ಯಾಂತರ ರೂಪಾಯಿ. ಈ ಕಾರಣಕ್ಕಾಗಿಯೇ ಈ ಮರಗಳನ್ನ ಕಾಪಾಡಲು ಇನ್ನಿಲ್ಲದ ಭದ್ರತೆ ಮಾಡಿಕೊಳ್ಳಬೇಕಾಗತ್ತೆ. ಅಂದ ಹಾಗೆ ಈ ಮರ ಯಾವುದು ಅಂತೀರಾ? ಅದುವೇ ಶ್ರೀಗಂಧ. ಹೌದು, ಶ್ರೀಗಂಧ ಮರವೆಂದರೆ ಎಲ್ಲರ ಕಣ್ಣು ಅರಳುತ್ತೆ. ಈ ಪದ ಕೇಳಿದಾಕ್ಷಣ ಕಿವಿ ನೆಟ್ಟಗಾಗತ್ತೆ. ಶ್ರೀಗಂಧಕ್ಕಿರುವ ಮೌಲ್ಯವೇ ಇದಕ್ಕೆ ಕಾರಣ. ಅರಣ್ಯ ಕೃಷಿಯಾಗಿ ಪ್ರಮುಖವಾಗಿ ಪ್ರವರ್ಧಮಾನಕ್ಕೆ ಬರುತ್ತಿರೋದು ಶ್ರೀಗಂಧ ಬೆಳೆ. ಶ್ರೀಗಂಧ ಬೆಳೆಯೋದು ಕೆಲ ವರ್ಷಗಳ ಹಿಂದೆ ಕಾನೂನು ಪ್ರಕಾರ ನಿಷಿದ್ಧವಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕಾನೂನು ತಿದ್ದುಪಡಿ ತಂದು ಶ್ರೀಗಂಧ ಬೆಳೆಯುವುದಕ್ಕೆ ರೈತರಿಗೆ ಅವಕಾಶ ಕಲ್ಪಿಸಿದೆ. ಹೀಗಾಗಿ ಅರಣ್ಯ ಕೃಷಿ ಮಾಡುವ ರೈತರಿಗೆ, ಸಮಗ್ರ ಕೃಷಿಕರಿಗೆ ಶ್ರೀಗಂಧ ಬೆಳೆ ಒಳ್ಳೆಯ ಆಯ್ಕೆಯಾಗಿದೆ. ಸುದೀರ್ಘಾವಧಿಗೆ ಭಾರೀ ಲಾಭ ತಂದುಕೊಡುವ ಶ್ರೀಗಂಧ ಕೃಷಿಯನ್ನ ಆಯ್ಕೆ ಮಾಡಿಕೊಂಡು ಯಶಸ್ವಿಯಾಗಿ ಬೆಳೆಯುತ್ತಿದ್ದಾರೆ ಸಾವಯವ ಸಮಗ್ರ ಕೃಷಿಕರಾದ ಸೋಮನಗೌಡ. ಸೋಮನಗೌಡ ಅವರು 60 ಎಕರೆ ಕೃಷಿ ಭೂಮಿಯನ್ನ ಹೊಂದಿರುವ ದೊಡ್ಡ ರೈತ. ಬಿಸಿಲನಾಡು ರಾಯಚೂರಿನ ಸಿಂಧನೂರು ತಾಲೂಕಿನ ಮಾವಿನಮಡಿ ಎಂಬ ಗ್ರಾಮದವರು ಸೋಮನಗೌಡ. 60 ಎಕರೆಯಲ್ಲಿನ ತಮ್ಮ ಜಮೀನಿನಲ್ಲಿ ಆಯ್ದ 14 ಎಕರೆಯಲ್ಲಿ ಶ್ರೀಗಂಧ ಗಿಡಗಳನ್ನ ಹಾಕಿದ್ದಾರೆ. ತಮ್ಮ 14 ಎಕರೆಯಲ್ಲಿ 4,000 ಶ್ರೀಗಂಧ ಗಿಡಗಳನ್ನ ಕಳೆದ 6 ವರ್ಷಗಳಿಂದಲೂ ಬೆಳೆಸುತ್ತಿದ್ದಾರೆ. ಸೋಮನಗೌಡ ಅವರು ಶ್ರೀಗಂಧ ಕೃಷಿಯನ್ನ ಆಯ್ಕೆ ಮಾಡಿಕೊಳ್ಳಲು ಕಾರಣವೇನು ಅಂತ ಅವರ ಮಾತಲ್ಲೇ ಕೇಳಿ. ಸರ್, ಮೊದಲನೇದಾಗಿ ಮೂಲ ನಮಗೆ ಉದ್ದೇಶ ರೈತರಿಗೆ ಆದಾಯ ಬರ್ತಕ್ಕಂಥ ಒಂದು ವಿಧಾನ ಸರ್. ಇದು ವರ್ಷ ಪೂರ್ತಿ ಬರೋಂಗಿಲ್ಲ ಸರ್. ಇದು ಒಂಥರ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಟಂಗಿದು ಶ್ರೀಗಂಧ. ಅರಣ್ಯ ಇಲಾಖೆ ನಮಗೆ ಒಂದು ಸಲಹೆ ನೋಡಿದ್ರು, ಈ ರೀತಿ ನೀವು ಶ್ರೀಗಂಧ ಬೆಳೀರಿ, ಶ್ರೀಗಂಧ ಬೆಳೆ 10 ರಿಂದ 15 ವರ್ಷಕ್ಕೆ ನಿಮಗೆ ದುಡ್ಡು ಮಾಡ್ಬೋದು, ಅದಕ್ಕೆ ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ಬೆಲೆ ಇದೆ ಅಂತ ಹೇಳಿ ಸರ್. ನಾವು ಸುಮಾರು ಕಡೆಯಿಂದ ಸುಮಾರು ಒಂದು 2 ವರ್ಷ ಸುತ್ತಾಡಿ ಸರ್ ಇದ್ರ ಶ್ರೀಗಂಧದ ಬಗ್ಗೆ, ಎಲ್ಲೆಲ್ಲಿ ಬೆಳೆದಾರ, ಅದು ಬೆಳೆದದ್ದು ಯಾವ ರೀತಿ ಬೆಳವಣಿಗೆ ಆಗ್ಯಾವ, ಆಮೇಲೆ ಅದು ಬೆಳೆದಂಥ ಎಷ್ಟು ನಾಳೆ ಬೆಲೆಗೆ ಹೋಗುತ್ತೆ, ಅದರಿಂದ ದುಡ್ಡು ಮಾಡ್ಬೋದು, ರೈತ ಸಹಿತ ನಾಳೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೋದಂತ ಒಂದು ಉದ್ದೇಶದಿಂದ ನಾವು ಅರಣ್ಯ ಇಲಾಖೆ ಸಪೋರ್ಟಿಂದ ನಾವು ಬೇರೆ ಬೇರೆ ಕಡೆ ಮೈಸೂರು, ಮಂಡ್ಯ, ಕಾರವಾರ ಎಲ್ಲದ ಕಡೆ ಸುತ್ತಾಡಿ ಸರ್. ಅಲ್ಲೆಲ್ಲ ಒಳ್ಳೊಳ್ಳೆ ಮರ ಚೆನ್ನಾಗಿ ಬಂದಿದ್ದು ಶ್ರೀಗಂಧ ಬೆಳೆದು ಆಲ್ರೆಡಿ ಕೆಲವು ಜನ MSILಗೆ KSDLಗೆ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ನವರಿಗೆ ಇದು ಮಾರ್ಕೆಟ್ ಮಾಡಿದಂಥ ಉದಾಹರಣೆಗೆ ಸರ್ ಇದ್ದು ಸರ್. ಇದು ವೀಕ್ಷಕರೇ, 14 ಎಕರೆಯಲ್ಲಿ ರೈತ ಸೋಮನಗೌಡ ಶ್ರೀಗಂಧ ಬೆಳೆಯುತ್ತಿದ್ದಾರೆ. ಇದೀಗ ಅವರ ಮರಗಳಿಗೆ
6 ವರ್ಷ ವಯಸ್ಸು. ಇನ್ನ 9ರಿಂದ 10 ವರ್ಷಗಳಲ್ಲಿ ಮರಗಳು ಕಟಾವಿಗೆ ಬರ್ತವೆ. 4,000 ಮರಗಳಿಂದ ಎಷ್ಟು ಲಾಭ ಕಾಣ್ತಾರೆ? ಶ್ರೀಗಂಧ ಬೆಳೆಯುವ ರೈತರು 1 ಎಕರೆಯಲ್ಲಿ ಬೆಳೆದರೆ ಎಷ್ಟು ಆದಾಯವನ್ನ ನಿರೀಕ್ಷಿಸಬಹುದು? ಶ್ರೀಗಂಧ ಕೃಷಿ ಮಾಡೋದು ಹೇಗೆ? ಇಂತಹ ಹಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ಅದಕ್ಕೂ ಮೊದಲು ಸ್ಯಾಂಡಲ್ವುಡ್ ಮಾರ್ಕೆಟ್ನ ಬಗ್ಗೆ ಒಂದಷ್ಟು ಅಂಶಗಳನ್ನು ನೋಡಿಬಿಡೋಣ. ಶ್ರೀಗಂಧ ಮರ ಬಹುಪಯೋಗಿ ವಾಣಿಜ್ಯ ವೃಕ್ಷ. ಈ ಮರದಿಂದ ಸ್ಯಾಂಡಲ್ ಆಯಿಲ್ ಅಂದರೆ ಗಂಧದೆಣ್ಣೆಯನ್ನ ತಯಾರಿಸ್ತಾರೆ. ಸ್ಯಾಂಡಲ್ ಆಯಿಲ್ ಸಾಕಷ್ಟು ಉತ್ಪನ್ನಗಳಿಗೆ ಬಳಕೆಯಾಗುವ ದುಬಾರಿ ಬೆಲೆಯ ತೈಲ. ಸಾಬೂನಿನ ತಯಾರಿಕೆ, ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಸ್ಯಾಂಡಲ್ ಆಯಿಲ್ ಬಳಕೆಯಾಗತ್ತೆ. ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲೂ ಉಪಯೋಗಿಸಲಾಗುತ್ತೆ. ಶ್ರೀಗಂಧ ಮರ ಹಾಗೂ ಶ್ರೀಗಂಧ ಎಣ್ಣೆ ಬಹಳಷ್ಟು ರೋಗಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿರೋದ್ರಿಂದ ಔಷಧ ತಯಾರಿಕೆಯಲ್ಲೂ ಬಳಸಲಾಗುತ್ತೆ. ವಿದೇಶಗಳಿಗೆ ನೇರವಾಗಿ ಕಚ್ಚಾ ಮರಗಳನ್ನ ಸರ್ಕಾರ ರಫ್ತು ಮಾಡದಿದ್ದರೂ ಮರದಿಂದ ತಯಾರಿಸಿದ ಬೆಲೆ ಬಾಳುವ ಆಟಿಕೆಗಳು, ಕೆಲವು ವಸ್ತುಗಳನ್ನ, ಪೀಠೋಪಕರಣಗಳನ್ನೂ ತಯಾರಿಸಿ ಮಾರಾಟ ಮಾಡಲಾಗುತ್ತೆ. ಹೀಗೆ ಸಾಕಷ್ಟು ಉಪಯೋಗಕ್ಕೆ ಬರುವಂತಹ ಶ್ರೀಗಂಧ ಬಹುದೊಡ್ಡ ಮಾರುಕಟ್ಟೆಯನ್ನು ಹೊಂದಿದೆ. ಶ್ರೀಗಂಧ ಬೆಳೆಗೆ ಅಗತ್ಯವಿರುವ ಭೂಮಿ ಮತ್ತು ಬಂಡವಾಳ. ಶ್ರೀಗಂಧ ಬೆಳೆಯಲು ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯವಾಗಿ ಬೇಕಾಗುತ್ತೆ. ರೈತರ ಕೃಷಿ ಭೂಮಿ, ಮಣ್ಣಿನ ವಿಧ, ನೀರಾವರಿ ವ್ಯವಸ್ಥೆ, ರೈತರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಂತಿಷ್ಟು ಎಕರೆಯಲ್ಲಿ ಶ್ರೀಗಂಧ ಬೆಳೆಯಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡುತ್ತಿದೆ. 1 ಎಕರೆಯಿಂದ 70 ಎಕರೆಯವರೆಗೂ ಶ್ರೀಗಂಧ ಬೆಳೆದ ರೈತರಿದ್ದಾರೆ. ಕೃಷಿ ಬೆಳೆಯ ಸುತ್ತಲೂ ಗಿಡಗಳನ್ನ ನೆಡುವುದನ್ನ ಪರಿಗಣಿಸದೆ 1 ಎಕರೆಯಲ್ಲಿ ಗಂಧದ ಕೃಷಿಯ ಬಗ್ಗೆ ತಿಳಿಯೋದಾದರೆ ಎಕರೆಗೆ 300 ಗಿಡಗಳನ್ನ ಬೆಳೆಸಬಹುದು. ಅರಣ್ಯ ಇಲಾಖೆ, ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರೈತರಿಗೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನ ನೀಡ್ತಿವೆ. ಅಲ್ಲದೆ 3 ವರ್ಷದವರೆಗೂ 1 ಗಿಡಕ್ಕೆ ಇಂತಿಷ್ಟು ಎಂದು ಅನುದಾನವನ್ನೂ ನೀಡ್ತಿದೆ. ಇದು ಹೊರತುಪಡಿಸಿ ಗುಂಡಿ ತೆಗೆದು ಸಸಿ ನಾಟಿ ಮಾಡಿ ಗೊಬ್ಬರ ಪೂರೈಸಲು ಕಾರ್ಮಿಕರ ಖರ್ಚು ಸೇರಿ ಎಕರೆಗೆ 1 ವರ್ಷಕ್ಕೆ 25,000 ಖರ್ಚು ಮಾಡಬೇಕಾಗತ್ತೆ. 1 ಎಕರೆಯಿಂದ ಸರ್ 100 ಎಕರೆ ತನಕ ಹಾಕ್ಬೋದು ಸರ್. ಅವರವರ ರೈತರ ಒಂದು ಆಸಕ್ತಿ, ಒಂದು ಇಂಟ್ರೆಸ್ಟ್ ಸರ್. ಇದು ಖರ್ಚು ಪ್ರಾರಂಭದಲ್ಲಿ ಖರ್ಚು ಬರುತ್ತೆ ಸರ್. ಗುಂಡಿ ತೋಡೋದಾಗಲಿ, ಈಗ ಸ್ಟಾರ್ಟಿಂಗ್ನಲ್ಲಿ ಗೊಬ್ಬರ ಹಾಕೋದಲ್ಲಿ ಖರ್ಚು ಬರುತ್ತೆ, ಖರ್ಚು ಬರಲ್ಲ ಅಂತ ಅನ್ನಂಗಿಲ್ಲ. ಆಮೇಲೆ ಈಗ 3-4-5-6 ವರ್ಷ ಆದಮೇಲೆ ಅದಕ್ಕೇನು ಬೇಕಾಗಿಲ್ಲ ಸರ್. ತಾನೇ ಭೂಮಿಯಲ್ಲಿ ತೇವಾಂಶ ತೊಗೊಳುತ್ತೆ. ಅದು ಓಸ್ಟ್ ಪ್ಲಾಂಟ್ ತೊಗೊಂಡು ಬೆಳೆಗೆ ಪ್ರಾರಂಭ ಮಾಡುತ್ತೆ. ಈಗ ಗಿಡ ಎತ್ತರ ಆದಂಗೆಲ್ಲ ಸರ್ ಖರ್ಚು ಕಮ್ಮಿ ಬರುತ್ತೆ ಅದಕ್ಕೆ ಸರ್. 1 ಎಕರೆಗೆ ಏನಿಲ್ಲ ಸರ್, ಒಂದು 20ರಿಂದ 25,000 ಬರುತ್ತೆ ಸರ್ ನನಗೆ ಪ್ರಾರಂಭದ ಹಂತದಲ್ಲಿ. ನನ್ನ ಅನುಭವ ಪ್ರಕಾರ ಗುಂಡಿ ತೋಡೋದಾಗಲಿ, ಸಸಿ ತರೋದಾಗಲಿ, ಅದು ಟೋಟಲ್ ಅದು ಪ್ರೊಟೆಕ್ಟ್ ಸೇಫ್ ಮಾಡೋಕ್ಕೆ ಒಂದು 15-20,000 ಬರುತ್ತೆ ಸರ್. ಬರಲ್ಲ ಅಂತ ಅನ್ನಂಗಿಲ್ಲ. ಮುಂದೆ ಲಾಭ ಆಗುತ್ತೆ ಸರ್, ತೊಂದರೆ ಇಲ್ಲ. ಅದು ನಾವು ಖರ್ಚು ಮಾಡಿ ಲಾಭ ಬರುತ್ತೆ. ಶ್ರೀಗಂಧ ಕೃಷಿಗೆ ಕಾರ್ಮಿಕರ ಅಗತ್ಯತೆ ತೀರಾ ಕಡಿಮೆ. ಟ್ರ್ಯಾಕ್ಟರ್ ಅಥವಾ ಜೆಸಿಬಿಯಿಂದ ಗುಂಡಿ ತೆಗೆಸಿದ್ರೆ ಆ ಸಂದರ್ಭದಲ್ಲಿ ಕಾರ್ಮಿಕರೇ ಬೇಕಾಗಿಲ್ಲ. ಇನ್ನು ಗಿಡ ನಾಟಿ ಮಾಡಿ ಗೊಬ್ಬರ ಹಾಕಬೇಕಾದ್ರೆ ಎಕರೆಗೆ 3-4 ಜನರಿದ್ರೆ ಸಾಕು. ಡ್ರಿಪ್ ಇರಿಗೇಷನ್ ಮಾಡಿಸಿದರೆ ಗಿಡಗಳಿಗೆ ನೀರಾಯಿಸಲು ಆಳುಗಳ ಅಗತ್ಯವೇ ಇರೋದಿಲ್ಲ. ಇನ್ನುಳಿದಂತೆ ನಿರ್ವಹಣೆಗೆ ಹೆಚ್ಚಿನ ಕಾರ್ಮಿಕರ ಅಗತ್ಯ ಇರೋದಿಲ್ಲ. ಹೀಗಾಗಿ ಶ್ರೀಗಂಧ ಬೆಳೆಯಲು ಕಾರ್ಮಿಕರು ಬಹುಪಾಲು ಬೇಕಾಗಿರೋದಿಲ್ಲ ಅಂತಲೇ ಹೇಳಬಹುದು. ಶ್ರೀಗಂಧ ಕೃಷಿಗೆ ಅನುಕೂಲವಾದ ವಾತಾವರಣ, ಮಣ್ಣು ಹಾಗೂ ಬೆಳೆಸುವ ವಿಧಾನ ಹೇಗಿರಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ. ಅರಣ್ಯ ಕೃಷಿಯಲ್ಲಿ ಶ್ರೀಗಂಧ ಬೆಳೆಸೋದರಲ್ಲಿ ಹಲವು ವಿಧಗಳೇನೂ ಇಲ್ಲ. ಒಂದೇ ವಿಧ. ಇನ್ನು ಶ್ರೀಗಂಧದಲ್ಲಿ ಇರೋದು ಕೂಡ ಒಂದೇ ತಳಿ.
ಸೆಂಟಲಮ್ ಆಲ್ಬಮ್ ಎಂಬ ಒಂದೇ ಜಾತಿ ಮಾತ್ರ ಸ್ಯಾಂಡಲ್ವುಡ್ನಲ್ಲಿರೋದು. ಆಸ್ಟ್ರೇಲಿಯನ್ ಸ್ಯಾಂಡಲ್ವುಡ್, ಇಂಡಿಯನ್ ಸ್ಯಾಂಡಲ್ವುಡ್ ಎಂದು ಕರೀತಾರಾದರೂ ಎರಡೂ ಒಂದೇ ಜಾತಿಗೆ ಸೇರಿದ್ದಾಗಿವೆ. ಆದರೆ ಗುಣಮಟ್ಟದಲ್ಲಿ ಭಾರತದ ನೆಲದಲ್ಲಿ ಬೆಳೆಯುವ ಶ್ರೀಗಂಧವೇ ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತೆ. ಶ್ರೀಗಂಧಕ್ಕೆ ಹೇಗಿರಬೇಕು ಹವಾಗುಣ? ಯಾವ ಮಣ್ಣು ಸೂಕ್ತ? ಈ ಮಣ್ಣಿನ ಗುಣ ಸರ್, ಇದಕ್ಕೆ ಸರ್ ಕೆಂಪು ಮತ್ತು ಕಪ್ಪು ಮಿಶ್ರಿತ ಭೂಮಿ ಸರ್. ಆಮೇಲೆ ಇದರಲ್ಲಿ ಹಳ್ಳು ಇರ್ಬೇಕು ಸರ್, ಹಳ್ಳು ಮತ್ತು ಉಸುಗಿರ್ಬೇಕು ಸರ್. ಆಮೇಲೆ ಜಾಸ್ತಿ ಕಲ್ಲಿನಾಂಶ ಇರ್ಬೇಕು ಸರ್ ಈ ಶ್ರೀಗಂಧಕ್ಕೆ. ಆಮೇಲೆ ಸಮತಟ್ಟ ಭೂಮಿ ಇರಬಾರ್ದು ಇದಕ್ಕೆ. ಮೇಲ್ಮೈ ಪದ್ರ ಎತ್ತರ ಇರ್ಬೇಕು ಸರ್, ಮೇಲ್ಮೈ ಒಂಡವ್ರು ಇರ್ಬೇಕು ಸರ್. ನೀರು ತಗ್ಗು ಇಳಿಜಾರಕ್ಕೆ ಬರೋಂಥದ್ದು ಭೂಮಿ ಆಗ್ಬೇಕು ರೀ. ತಗ್ಗಿದ್ರೆ ಇದು ಸಸಿ ಇದು ಶ್ರೀಗಂಧ ಬರಲ್ಲ ರೀ. ಇದು ಎಷ್ಟೆಷ್ಟು ದಿಬ್ಬೆ ಇರುತ್ತೆ ರೀ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಶ್ರೀಗಂಧ. ನಾನು ಮಣ್ಣಿನ ಪರೀಕ್ಷೆ ಸರ್ ಆ್ಯಸ್ ಈಸ್ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಮತ್ತು ಯೂನಿವರ್ಸಿಟಿಗೆ ಮಾಡಿಕೊಡ್ತಾರೆ ಸರ್. ಯಾವ ಬೆಳೆಗೆ ಯಾವ್ಯಾವ ಥರ ನಾವು ಮಣ್ಣು ಇದ್ದರೆ ಇದು ಬೆಳಿಬೋದಂಥ ಒಂದು ಇದರಿಂದ ನಾವು ಮಣ್ಣು ಪರೀಕ್ಷೆ ಮಾಡಿಸಿದ್ದು ಸರ್. ಮಣ್ಣು ಪರೀಕ್ಷೆ ಮಾಡಿನೇ ಈ ಗಿಡನ ನಾವು ಆಯ್ಕೆ ಮಾಡಿ ಹಾಕಿದ್ದು ಸರ್. ನಮ್ಮ ಒಂದು ಗಿಡ ಸುಮಾರು ಸರ್ 4,000ದಲ್ಲಿ ಒಂದು 100-150 200 ಗಿಡ ಹೋಗ್ಯಾವ ಸರ್, ತೊಂದರೆ ಇಲ್ಲ. ಮತ್ತೆ ತಂದು ಆ ಗಿಡ ನಾಟಿ ಮಾಡಿ ಸರ್. ಭೂಮಿ ಸಿದ್ಧತೆ ಮತ್ತು ಗಿಡ ನಾಟಿಯ ಕ್ರಮ ಹೇಗಿರಬೇಕು? ಹೌದು, ಯಾವ ಭೂಮಿಯಲ್ಲಿ ಶ್ರೀಗಂಧ ಬೆಳೆಯಲು ಆಯ್ಕೆ ಮಾಡಿಕೊಂಡಿದ್ದೇವೋ ಆ ಭೂಮಿಯನ್ನ ಬೇಸಿಗೆಯಲ್ಲಿ 2 ಬಾರಿ ಉಳುಮೆ ಮಾಡಿ ಮಣ್ಣನ್ನ ಸಡಿಲಗೊಳಿಸಿ ಹದಗೊಳಿಸಬೇಕು. ಆನಂತರ ಗುಂಡಿಯಿಂದ ಗುಂಡಿಗೆ 10 ಅಡಿ ಅಂತರವಿರುವಂತೆ ಗುಣಿ ತೆಗೆಸಬೇಕು. ಅಂತರ್ ಬೆಳೆ ಮಾಡಬೇಕಾದರೆ ಈ ಅಂತರ ಮುಖ್ಯವಾಗಿರುತ್ತೆ. ಆನಂತರ 3 ಅಡಿ ಆಳಕ್ಕೆ ಗುಂಡಿ ತೆಗೆದು ಸಸಿ ಇಟ್ಟು 2 ಅಡಿಯವರೆಗೆ ಮಿಶ್ರಣ ಮಾಡಿದ ಮಣ್ಣು, ಸಾವಯವ ಗೊಬ್ಬರ, ಬೇವಿನ ಹಿಂಡಿಯನ್ನ ತುಂಬಿ ಮುಚ್ಚಬೇಕು. ಗಿಡ ನಾಟಿ ಮಾಡಿದ ನಂತರ ನೀರು ಹಾಯಿಸಬೇಕು. ಇಷ್ಟೇ ಭೂಮಿ ಸಿದ್ಧತೆ ಮತ್ತು ಗಿಡ ನಾಟಿ ಮಾಡುವ ಪ್ರಕ್ರಿಯೆ. ಮಳೆಗಾಲದ ಆರಂಭದಲ್ಲಿ ಶ್ರೀಗಂಧ ಸಸಿ ನಾಟಿ ಮಾಡಿದರೆ ಸೂಕ್ತವಾದ ಸಮಯ. ಗಿಡ ನಾಟಿ ಮಾಡಿದ 3 ವರ್ಷಗಳವರೆಗೆ ಪ್ರಾಣಿಗಳಿಂದ ತೊಂದರೆಯಾಗದಂತೆ ಕಾಪಾಡಿಕೊಂಡರೆ ಆನಂತರ ತಂತಾನೇ ಬೆಳೆದುಕೊಳ್ಳುತ್ತೆ. ಶ್ರೀಗಂಧ ಬೆಳೆಗೆ ಕಳೆಯೇ ವರದಾನ. ಸಾವಯವ ಗೊಬ್ಬರ ಬಳಸುವುದೇ ಸೂಕ್ತ. ನಾನು ಸರ್ ಇವತ್ತಿ ನಾನು ರಾಸಾಯನಿಕ ಗೊಬ್ಬರ ಒಂದು ಕಾಳು ಸಹಿತ ಅದಕ್ಕೆ ಮುಟ್ಸಿಲ್ಲ ರೀ. ನಾನು ಏನು ಬರೀ ಸಾವಯವ ಗೊಬ್ಬರ ಹಾಕಿ ಸರ್ ಇವತ್ತಿಗೆ. ಅದು ಭೂಮಿಲಿ ಇರ್ತಕ್ಕಂಥದ್ದೇನೋ ಅದು ತಗೊಂಡು ಬೆಳೆಕೈತಿ ರೀ. ನಾವು ಹಾಕಿದ್ದಕ್ಕಿಂತ ಭೂಮಿನೇ ಸರ್ ಅದು ಡೆವಲಪ್ ಆಗೈತೆ ಸರ್. ಈಗ ಅದೇ ಭೂಮಿನೇ ಸಾವಯವ ಆಗೈತೆ ರೀ. ನಾವೆಲ್ಲ ಟೋಟಲ್ ಸರ್ ನಾವೆಲ್ಲ ಬೆಳೆನ ಇಂಟರ್ ಕ್ರಾಪ್ ಮಾಡಿರ್ತೀವಿ ಸರ್. ಅದನ್ನೆಲ್ಲ ಮಲ್ಚಿಂಗ್ ರೋಟೋವೇಟ್ರಲ್ಲಿ ಹಾಕಿ ಭೂಮಿಯಲ್ಲಿ ಅದನ್ನು ನಾವು ಮಣ್ಣಿನಲ್ಲಿ ಮಿಶ್ರಣ ಮಾಡ್ತೀವಿ. ಅದೇ ಈಗ ಗೊಬ್ಬರ ಆಗಿ ಮಾರ್ಪಟ್ಟೈತೆ ಸರ್ ಆ ಮೂಲಕ. ನಾವು ಹಾಕೋದ್ಕಿಂತ ಅದೇ ತಯಾರು ಮಾಡ್ಕೊಂಡತ್ತೆ ಅಂತ ನಾನು ಅನುಭವ ಸರ್. ಈಗ ಅದರದ್ದು ಈಗ ಜವರಿ ಹಸು ಇದೆ ಸರ್. ಜವರಿ ಹಸುಗಳಿಂದ ನಾವು ತಿಪ್ಪೆ ಗೊಬ್ಬರದಿಂದ ನಾವು ಇದು ಸಾವಯವ ಗೊಬ್ಬರ ತಯಾರು ಮಾಡ್ತೀವಿ ಸರ್. ಆಮೇಲೆ ಒಂದು ಈಗ ಹೊಸ ವಿಧಾನ ಸರ್, ಹೊಸ ವಿಧಾನ ಇಲ್ಲ ಸರ್, ಹಳೇ ಪುರಾತನ ಕಾಲದ ವಿಧಾನ ಸರ್. ಅದು ಗೋನಂದನ ಜಲ ಅಂತ ನಾವು ಮಾಡಿ ಸರ್. ಮೊದಲಲ್ಲಿ ಸತ್ತ ದೇಶಿ ಆಕಳನ್ನು ಒಂದು ದೊಡ್ಡ ಗುಂಡಿಯಲ್ಲಿ ಹಾಕಿ ದ್ರವ ರೂಪಕ್ಕೆ ಬರೋಂಗೆ ಒಂದು 3 ತಿಂಗಳು ಶೇಖರಣೆ ಮಾಡ್ಬೇಕು ಸರ್. ಅದಕ್ಕೆ ಅದರ ಆಕಳ ತೂಕ ಮಜ್ಜಿಗೆ, ಆಕಳ ತೂಕ, ಇದು ಗೋಮೂತ್ರ ಮತ್ತು ಸಗಣಿ ಮತ್ತು ಬೆಲ್ಲ ಇವೆಲ್ಲ ಹಾಕಿ ಸರ್ ಅದನ್ನು 3 ತಿಂಗಳು ಅದನ್ನು ಒಳಗೆ ಕೊಳೆ ಬಿಡ್ಬೇಕು ಸರ್. ಅದ್ರ ಯಾವುದು ದೇಶಿ ಆಕಳನ್ನು ತಂದ ನಂತರ 3 ತಿಂಗಳಾದಮೇಲೆ ಅದರೆಲ್ಲ ದ್ರವ ರೂಪಕ್ಕೆ ಬಂದಿರುತ್ತೆ ಸರ್. ಅದನ್ನೇ ಈಗ ನಾವು ಹೊಲಗಳಿಗೆ ಸ್ಪ್ರೇ ಮಾಡೋದು ಸರ್. ಇವಾಗ ಭತ್ತಕ್ಕೆ, ಈ ತೊಗರಿಗೆ, ಆಮೇಲೆ ಎಲ್ಲ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ಅದನ್ನೇ ನಾನು ಸಿಂಪಡಣೆ ಬಿಡೋದು ಸರ್. ಬೇರೆ ಮೂಲಕ ಮತ್ತು ಮ್ಯಾಗ ಸ್ಪ್ರೇ ಮಾಡೋದು ಸರ್. ಇನ್ನು ಕಳೆಯ ಸಮಸ್ಯೆ ಶ್ರೀಗಂಧಕ್ಕೆ ಕಾಡೋದಿಲ್ಲ. ಬದಲಾಗಿ ಪರಾವಲಂಬಿಯಾಗಿರುವ ಶ್ರೀಗಂಧ ಸಸಿ ಬೆಳವಣಿಗೆಯಲ್ಲೂ ಸುತ್ತಲೂ ಬೆಳೆದ ಕಳೆ ಗಿಡಗಳು ಸಹಕಾರಿಯಾಗ್ತವೆ. ಅಲ್ಲದೆ ಅಂತರ್ ಬೆಳೆ ಕಡಿಮೆಯಾದಾಗ ಕಳೆ ಜೊತೆ ಅವುಗಳನ್ನು ಮಲ್ಚಿಂಗ್ ಮಾಡಿ ಅದೇ ಭೂಮಿಯಲ್ಲಿ ಕೊಳೆಯಿಸುವುದರಿಂದ ಕಳೆಯೇ ಶ್ರೀಗಂಧದ ಪಾಲಿಗೆ ಗೊಬ್ಬರವಾಗುತ್ತೆ. ಸರ್ ಈ ಶ್ರೀಗಂಧ ಮಾಡೋಕ್ಕೆ ಕಳೆಯದ ಅವಶ್ಯಕತೆ ಇಲ್ಲ ಸರ್. ಎಷ್ಟೆಷ್ಟು ಅದಕ್ಕೆ ಕಳೆ ಇರುತ್ತೆ ರೀ ಅಷ್ಟು ಉತ್ಕೃಷ್ಟ ಬೆಳೆ ಬರ್ತಕ್ಕಂಥ ಬೆಳೆ ಇರೋದು. ಅದು ಓಸ್ಟ್ ಪ್ಲಾಂಟ್ ಸರ್. ಅದು ಅಂದರೆ ಪರಾವಲಂಬಿ ಸಸ್ಯ ಸರ್. ಯಾವ ಶ್ರೀಗಂಧ
ಅದಕ್ಕೆ ಎಷ್ಟೆಷ್ಟು ಮಗ್ಗಲ ಕಸ ಕಡ್ಡಿ ಗಿಡ ಇರ್ತದೆ ಸರ್, ಅಷ್ಟಷ್ಟು ಚೆನ್ನಾಗಿ ಬರುತ್ತೆ ರೀ. ಅದಕ್ಕೆ ಕಳೆ ತೆಗೆ ಅವಶ್ಯಕತೆ ಇಲ್ಲ ರೀ ಶ್ರೀಗಂಧಕ್ಕೆ, ನನ್ನ ಅನುಭವದ ಮಟ್ಟಿಗೆ ಸರ್. ಅದಕ್ಕೇನು ತೊಂದರೆ ಇಲ್ಲ. ಅಲ್ಲ ಪ್ರಾರಂಭದಂತಲ್ಲಿ ಗಿಡ ಬೆಳಿಬೇಕಾದ್ರೆ ಫಸ್ಟಿಗೆ ನಾವು ತೆಗಿಬೇಕು ರೀ, ಆಮೇಲೆ ತೆಗೆದ ಅವಶ್ಯಕತೆ ಇಲ್ಲ ರೀ, ಬೇಕಾಗಿಲ್ಲ. ಇನ್ನು ಶ್ರೀಗಂಧಕ್ಕೆ ಕೀಟಬಾಧೆ, ರೋಗಬಾಧೆ ಎಂಬುದು ತೀರಾ ಅಪರೂಪವಾಗಿರುತ್ತೆ. ಒಂದು ವೇಳೆ ಇದ್ದರೂ ಅದು ಮರದ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರೋದಿಲ್ಲ. ಶ್ರೀಗಂಧ ಸುದೀರ್ಘಾವಧಿಗೆ ದೊಡ್ಡ ಮೊತ್ತದ ಆದಾಯ ತಂದುಕೊಡುತ್ತೆ ನಿಜ. ಹಾಗಂತ ಆದಾಯಕ್ಕಾಗಿ ಅದರ ಮೇಲೆಯೇ ಅವಲಂಬನೆ ಆಗೋದು ಸರಿಯಲ್ಲ. ಎಂಟರ್ಕ್ರಾಪ್ ಮಾಡೋದ್ರಿಂದ ಕನಿಷ್ಠ 8 ವರ್ಷದವರೆಗೂ ಆದಾಯ ಗಳಿಸಬಹುದು. ಶ್ರೀಗಂಧ ಕಟಾವು ಮಾಡಿದಾಗ ಕೋಟ್ಯಂತರ ರೂಪಾಯಿ ಒಮ್ಮೆಗೆ ರೈತನ ಕೈ ಸೇರುತ್ತೆ. ತನ್ನ ಜಮೀನಿಗೆ ಗಂಗೆಯನ್ನ ತಂದ ಭಗೀರಥ ಸೋಮನಗೌಡ. ವೀಕ್ಷಕರೇ, ಸೋಮನಗೌಡ ಅವರ ಜಮೀನಿನಿಂದ ದೂರದಲ್ಲಿ ಕಾಣುತ್ತಿರುವ ಈ ಬೆಟ್ಟವನ್ನು ನೋಡಿ. ಅದೇ ರೀತಿ ನೀರಿನಿಂದ ತುಂಬಿರುವ ಈ ಚಿಕ್ಕದೊಂದು ಕೆರೆಯನ್ನ ನೋಡಿ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಕೃಷಿ ಭೂಮಿಯನ್ನು ನೋಡಿ. ಈ ಮೂರಕ್ಕೂ ಒಂದಕ್ಕೊಂದು ಸಂಬಂಧವಿದೆ. ಏಕೆಂದರೆ ರೈತ ಸೋಮನಗೌಡ ಅವರ ಭಗೀರಥ ಪ್ರಯತ್ನದಿಂದಾಗಿ ಈ ಕೆರೆ ನಿರ್ಮಾಣವಾಗಿರೋದು. 60 ಎಕರೆ ಕೃಷಿ ಭೂಮಿಗೆ ನೀರಿನ ದಾಹವನ್ನು ತಣಿಸಿದಂತಾಗಿರೋದು. ನೀರು ಸರ್ ಹನಿ ನೀರಾವರಿ ಮಾಡಿ ಸರ್, ನಾವು ಡ್ರಿಪ್ ಮೂಲಕ ಸರ್. ನೀರಿನ ಅಷ್ಟು ಅವಶ್ಯಕತೆ ಇರಂಗಿಲ್ಲ ರೀ. ಈಗ ಕಮ್ಮಿ ಅಂದರೆ ಒಂದು ವರ್ಷ ಸರ್ 12 ಸಲ ನೀರು ಸಾಕು ಸರ್. ಒಂದು ತಿಂಗಳಿಗೆ ಒಂದು ಸಲ ನೀರು ನನ್ನ ಪ್ರಕಾರ. ಯಾರ್ಯಾರು ಹೇಳ್ತಾರೆ ಸರ್ ಅದು ಬೇಕಾಗಿಲ್ಲ. ನಂದು ಒಂದು ತಿಂಗಳು ಈ ಮಳೆಗಾಲದಾಗಂತ ನೀರು ಬೇಕಾಗಿಲ್ಲ ಸರ್. ಮಳೆಗಾಲ ಇಲ್ಲದ ಸಮಯದಲ್ಲಿ ಒಂದು ತಿಂಗಳಿಗೆ ಒಂದು ಸಲ ನೀರು ಸಂಪೂರ್ಣ ಯಥೇಷ್ಟವಾಗಿ ಕೊಟ್ಟರೆ ಸಾಕು ಸರ್. ಮಳೆ ನೀರಿನಿಂದ ಸರ್ ನಮ್ಮ ಹೊಲದ ಮೇಲೆಗಡೆ 4 ಕಿಲೋಮೀಟ್ರ್ ದೂರ ಸರ್ ಒಂದು ದೊಡ್ಡ ಗುಡ್ಡ ಸರ್. ಆ ಗುಡ್ಡದ ನೀರು ಹರಿದು ಮಳೆ ಬಂದ ತಕ್ಷಣ ಹರಿದು ಹೋಗೋ ಸರ್ ನಮ್ಮಲ್ಲಿ ಮಗ್ಲ. ನಾನೀಗ ಅದು 20 ವರ್ಷದಿಂದ ಒಂದು ಕನಸಿತ್ತು ಸರ್. ನನಗೆ ಇಲ್ಲಿ ಇದನ್ನು ನೀರು ಸಂಗ್ರಹಣೆ ಮಾಡ್ಬೇಕು ಸರ್, ತಡೆ ಹಿಡಬೇಕು. ಆ ತಡೆ ಹಿಡಿದ್ರೆ ಅದಕ್ಕೊಂದು ಕೆರೆ ಮಾಡಿ ಅಲ್ಲಿದ್ದ ನೀರಾವರಿ ಮಾಡಬೇಕು ಸರ್. ನಮ್ಮದು ಟೋಟಲಿ ಜಮೀನು 60 ಎಕರೆ ನೀರಾವರಿ ಸರ್, ಕೃಷಿ ಜಮೀನು. ನಾನು ಅದು ಪ್ಲಾನ್ ಬಂದಿದ್ದೆ ಅದೇ ಸರ್. ಅವತ್ತಿ ಸುಮಾರು ದುಡ್ಡು ಖರ್ಚು ಮಾಡಿ ಅದನ್ನು ಒಂದು ಕೆರೆ ಮಾಡಿ ಸರ್, ನಮ್ಮದೇ ಆದಂಥ ಜಮೀನಲ್ಲಿ ಕೆರೆ ಮಾಡಿ ಮಳೆ ನೀರು ಸಂಗ್ರಹಣೆ ಮಾಡಿ ಇವೆಲ್ಲ ಹೊಲಗಳಿಗೆ ಸರ್ ಭತ್ತ, ಇದು ತೋಟಗಾರಿಕೆ ಬೆಳೆ ಸರ್, ಎಲ್ಲ ಬೆಳೆಗಳಿಗೆ ಹನಿ ನೀರಾವರಿ ಮೂಲಕ ಮತ್ತು ಪಂಪ್ ಸೆಟ್ ಮೂಲಕ ನಾನು ಯಾವುದೇ ತುಂಗಭದ್ರಾ ನೀರಿನ ಸಹಾಯವಿಲ್ಲದೆ ನಾನು ನಮ್ಮ ಹೊಲದಲ್ಲಿ ನಾವು ಕೆರೆ ಮಾಡ್ಕೊಂಡು ನೀರನ್ನ ನಾನು ತಲುಪಿಸ್ತೀನಿ ಸರ್ ಹೊಲಗಳಿಗೆ. ಎಂತಹ ಒಳ್ಳೆಯ ಉಪಾಯ ಹಾಗೂ ನೀರಾವರಿ ವ್ಯವಸ್ಥೆ ಅಲ್ಲವೇ? ತುಂಗಭದ್ರಾ ನಾಲೆ ನೀರಿನ ಮೇಲೆಯೂ ಇವರು ಅವಲಂಬಿಸಿಲ್ಲ. ತಮ್ಮೆಲ್ಲ ಕೃಷಿ ಭೂಮಿಗೆ ಹಾಗೂ ಬೆಳೆಗಳಿಗೆ ಈ ಕೆರೆಯಿಂದಲೇ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇನ್ನು ಶ್ರೀಗಂಧಕ್ಕೆ ಕನಿಷ್ಠ ತಿಂಗಳಿಗೊಮ್ಮೆ ಯಥೇಚ್ಛವಾಗಿ ನೀರು ಪೂರೈಸಿದರೂ ಸಾಕಾಗತ್ತೆ. ಇದೇ ನೀರಿನಿಂದಲೇ ಶ್ರೀಗಂಧದ ಅಂತರ್ಬೆಳೆಯಾಗಿ ತೊಗರಿ ಬೆಳೆಯಲಾಗಿದೆ. ಶಾಶ್ವತ ಅಂತರ್ಬೆಳೆಯಾಗಿ ಮಾವಿನ ಗಿಡಗಳನ್ನು ನೆಟ್ಟಿದ್ದಾರೆ. ಇದು ಮಾತ್ರವಲ್ಲದೆ ಶ್ರೀಗಂಧ ಕೃಷಿಯಲ್ಲಿ 3 ವರ್ಷದೊಳಗೆ ತರಕಾರಿ ಬೆಳೆಗಳನ್ನು ಬೆಳೆಯಬಹುದು. ಆ ನಂತರ ನೆಲ್ಲಿಕಾಯಿ, ಸಿಲ್ವರ್ ಓಕ್, ಕೆಲವು ಚಿಕ್ಕ ಗಾತ್ರದ ಹಣ್ಣಿನ ಮರಗಳನ್ನು ಬೆಳೆಸಿ ಆದಾಯ ಕಾಣಬಹುದು. ಇನ್ನು 6 ವರ್ಷಗಳ ನಂತರ ಶ್ರೀಗಂಧ ಕಾಪಾಡುವ ಕೆಲಸ ಮಾಡಲೇಬೇಕಾಗತ್ತೆ. ಕಳ್ಳರಿಂದ ಮರಗಳನ್ನು ರಕ್ಷಿಸಲು ಕೆಲವು ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗತ್ತೆ ಎಂದು ವಿವರಿಸ್ತಾರೆ ಶ್ರೀಗಂಧ ಬೆಳೆಗಾರ ಸೋಮನಗೌಡ. ಸರ್ ಈಗೆಲ್ಲ ಟೆಕ್ನಾಲಜಿ ಭಾರಿ ಮುಂದುವರೆದ ಸರ್. ಹಿಂದಿನ ಕಾಲದಾಗ ಹಂಗೆ ಹಿಂಗಂತ ಹೇಳಿದರು. ಎಲ್ಲೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಜಾಗದಲ್ಲಿ ಕಟ್ ಮಾಡ್ಕೊಂಡು ಹೋಗ್ರೆ, SP ಆಫೀಸಾಗ ಕಟ್ ಮಾಡ್ಕೊಂಡು ಹೇಳಿದರು. ನಾವು ಅದನ್ನೇನು ತಲೆ ಕೆಡಿಸಿಲ್ಲ ಸರ್. ಈಗ ಟೆಕ್ನಾಲಜಿ ಪ್ರಕಾರ ಸರ್ ಡ್ರೋನ್ ಕ್ಯಾಮ್ರಾನ ಫಿಕ್ಸ್ ಮಾಡ್ಬೋದು ಸರ್ ಹೊಲದಲ್ಲಿ ಸೆಂಟ್ರ್ನಾಗಿ. ಆಮೇಲೆ ಅದಕ್ಕೇನು ಈಗ ಹೊಸದ ಒಂದು ಚಿಪ್ ಸಿಸ್ಟಮು, ಆಮೇಲೆ ಈ CC ಕ್ಯಾಮ್ರಾ ಟೈಪ್ ಸರ್, ಅದನ್ನೆಲ್ಲ ನಾವು ಅಳವಡಿಕೆ ಮಾಡ್ಬೋದು ಸರ್. ಆಮೇಲೆ ಈಗ ಸರ್ಕಾರ ಸರ್ ನಮಗೆ ಅರಣ್ಯ ಇಲಾಖೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಗನ್ ವ್ಯವಸ್ಥೆ ಸಹಿತ ಅದು ಲೈಸೆನ್ಸ್ನಲ್ಲಿ ಕೊಟ್ಟರೆ ಸರ್ ಅವರು. ಆಮೇಲೆ ಅದು ಮುದೊಳ್ಳ ಒಂದು ವ್ಯವಸ್ಥೆ ಕೂಡ ಮಾಡಿಕೊಟ್ರೆ ಸರ್. ಅದು ಬರೋ ಸರ್ 6 ವರ್ಷದ ನಂತರ ಸರ್ ನಮಗೆ ತೊಂದರೆ ಇಲ್ಲ. ಇನ್ಮೇಲೆ ಅದನ್ನು ಸೇಫ್ ಝೋನ್ ನಾವು ಅದನ್ನು ಕಾಪಾಡ್ಬೇಕು ಸರ್. ಈಗೆಲ್ಲ ಟೋಟಲ್ 60 ಎಕರೆ, ನಾವೀಗ 40 ಎಕರೆಗೆ ನಾವು ತಂತಿ ಬೇಲಿನ ನಿರ್ಮಾಣ ಮಾಡೀವಿ ಸರ್. ಈಗ ಅಂದ್ರೆ
ಇದು ಚೈನ್ ಲಿಂಕ್ ಮೆಸ್. ಈಗ ಸದ್ಯಕ್ಕಂತೂ ಯಾವುದು ಏನು ಬರೋಂಗಿಲ್ಲ ಸರ್. ನೆಕ್ಸ್ಟು ಆ ಬರೋ ಕಾಲಕ್ಕೆ ನಾವು ಮತ್ತೆ ಬೇರೆ ಟೆಕ್ನಾಲಜಿ ಬಳಸಿ ಸರ್ ಬದಲಾವಣೆ ಮಾಡ್ಕೊಂಡ್ರೆ ಇದೊಂದು ನಮಗೆ ಒಂದು ಒಳ್ಳೆಯ ಒಂದು ಸೇಫ್ ಅಂತ ನಾವು ಹೇಳ್ಬೋದು. 1 ಎಕರೆಯಲ್ಲಿ ಶ್ರೀಗಂಧದಿಂದ 3 ರಿಂದ 4 ಕೋಟಿ ಆದಾಯ. ಅರಣ್ಯ ಕೃಷಿ ಎಷ್ಟು ಸುಲಭವೋ ಅಷ್ಟೇ ಕಷ್ಟ ಮರ ಕಟಾವು ಮತ್ತು ಮಾರಾಟ ಪ್ರಕ್ರಿಯೆ. ಯಾವುದೇ ಅರಣ್ಯ ಬೆಳೆಯಾದರೂ ಕಟಾವು ಮಾಡಬೇಕೆಂದರೆ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯ. ಇದು ಮಾತ್ರವಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗೂ ಸರ್ವೆ ಡಿಪಾರ್ಟ್ಮೆಂಟ್ನಿಂದಲೂ ಪರ್ಮಿಷನ್ ಪಡೆಯಲೇಬೇಕಾಗತ್ತೆ. ಇದಕ್ಕೆ ತಿಂಗಳಾನುಗಟ್ಟಲೆ ಸಮಯ ಹಿಡಿಯುತ್ತೆ. ಹೀಗಾಗಿ ಬೆಲೆ ಸ್ವಲ್ಪ ಸಿಕ್ಕರೂ ಸಸಿ ನೀಡುವ KSDLನೊಂದಿಗೆ ಮೊದಲೇ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಕಟಾವು ಮತ್ತು ಮಾರಾಟ ಸುಲಭ ಅಂತಾರೆ ಸೋಮನಗೌಡ ಅವರು. ಸರ್ ಮಾರುಕಟ್ಟೆ ಸರ್ ಇವತ್ತಿನ ಬೆಲೆ ಸರ್ ನನಗೆ ಒಂದು 24,000 ಸುಮಾರು ಐತೆ ಸರ್ ಒಂದು ಆಟುಡ್ ಸರ್ ಫರ್ ಕೆ ಜಿ ಸರ್. ಅವರೇ ಸರ್ KSDL ಖರೀದಿ ಮಾಡ್ತಾರೆ ಸರ್, MSI ಸರ್. ಈಗ ಅವ್ರಿಗೆ ಅಗ್ರಿಮೆಂಟ್ ಆಗಿದೆ ಸರ್. ಅಲ್ಲ ಅವ್ರಿಗೆ ಕೊಡ್ಬೇಕಂತ ಇಲ್ಲ ಸರ್. ಈಗ ಹೆಚ್ಚಿನ ಬೆಲೆ ಬಂದರೆ ಬೇರೆಗಳು ಖರೀದಿ ಮಾಡ್ಬೋದು ಸರ್. ಕಾಂಪಿಟೇಷನ್ ಆಗಿ ಯಾರನ್ನ ಬಂದರೆ ನಾನು 25-26 ಸರ್ ಕೊಡ್ತಂದ್ರೆ ಬೇರೆ ಸಹಿತ ಕೊಡ್ಬೋದು ಸರ್, ತೊಂದರೆ ಇಲ್ಲ. ಮುಕ್ತ ಮಾರ್ಕೆಟೇ ಸರ್, ಯಾರನ್ನ ಬೆಳಿಬೋದು, ತೊಂದರೆ ಇಲ್ಲ, ಯಾರನ್ನ ಮಾರ್ಬೋದು. ಈಗ ನಮಗೆ ಸೇಫ್ ಝೋನ್ ಅಂದ್ರೆ ಸರ್ ನಾವು ಎಲ್ಲಿ KSDL ಕೊಟ್ಟರೆ ಮಾತ್ರ ಹಣದ್ದು ಗೌರ್ಮೆಂಟ್ ಸರ್, ಅದು ಅಂಡರ್ಟೇಕಿಂಗ್ ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವ ಸರ್. ಹೊರಗಡೆ ಮಾರ್ಕೆಬೋದು ಸರ್, ಒಳ್ಳೆಯ ಬೆಲೆ ಇದೆ ಸರ್. ಈಗ ಇದು ಅವರೇ ಬಂದು ಕಟಾವು ಮಾಡ್ತಾರೆ ಸರ್. ಅದನ್ನು ಅಂದರೆ ಅದು ಕಟಾವು ಮಾಡೋ ವಿಧಾನ ನಮಗೆ ಗೊತ್ತಾಗಲ್ಲ ರೀ. ಅವರು ಬೇರ್ನ ಸಹಿತ ತೊಗೊಂಡು ಹೋಗ್ತಾರಂತ ಅವ್ರು ಹೇಳಿದ್ರು ಸರ್. ಟೋಟಲ್ ಅವರು ಎಲ್ಲ ಅದನ್ನು ಬೇರಲ್ಲಿ ಸಹಿತ ಆಲ್ಟುಡ್ ಜಾಸ್ತಿ ಇರುತ್ತಂತ್ರಿ. ಅದ್ರಲ್ಲಿ ಅಲ್ಲಿದ್ದ ಅದು ಪ್ರಾರಂಭ ಮಾಡ್ತಾರಂತ್ರಿ ಸರ್. ಒಂದು ಉದಾಹರಣೆ ಹೇಳ್ಬಿಡ್ತು ನಿಮಗೆ. ಇತ್ತೀಚೆಗೆ ಸರ್ 2019 ರೀ ಈ ಶ್ರೀಗಂಧದ ಒಂದು ಆರ್ಟಿಕಲ್ ನಿಮಗೆ ನಾನು ಪ್ರಾಕ್ಟಿಕಲ್ ನೋಡಿ ಸರ್. ಬೆಂಗಳೂರು ಈಡನ್ ಪಾರ್ಕ್ ರೆಸ್ಟೋರೆಂಟ್ ಒಂದು ಕಾಂಪೌಂಡಲ್ಲಿ ಸರ್ ಸುಮಾರು 23ರಿಂದ 24 ವರ್ಷದ ಗಿಡ ಸರ್. 22-23 ವರ್ಷದ ಗಿಡ ಸರ್. ಅದು ಸುಮಾರು ಒಂದು ಸುತ್ತಳತೆ ಒಂದು 2 ಫೀಟ್ ಇರ್ತದೆ ಸರ್ ಅದು. ನೀವು ಅದನ್ನು ಹೇಳಿದ್ರೆ ಭಾಳ ಒಂಟ್ರಾಗ್ತಾರೆ ನೀವು. ಸುಮಾರು ಸರ್ 63,73,000 ಚಿಲ್ಲರೆ ಆಗಿದೆ ಸರ್ ಅದು ವ್ಯಾಪಾರ. ಇನ್ನು 15 ವರ್ಷ ಬೆಳೆದ ಒಂದು ಶ್ರೀಗಂಧ ಮರ ಕನಿಷ್ಠ 1 ಲಕ್ಷ ರೂಪಾಯಿ ಬೆಲೆ ಇರುತ್ತೆ. ಅಂದರೆ 1 kg ಶ್ರೀಗಂಧಕ್ಕೆ 24,000ಕ್ಕೂ ಹೆಚ್ಚಿನ ಬೆಲೆ ಇರುತ್ತೆ. ಹೀಗಾಗಿ ಎಕರೆಗೆ 300 ಮರಗಳಿದ್ದರೆ 3 ಕೋಟಿಯಿಂದ 4 ಕೋಟಿಯವರೆಗೂ ಆದಾಯ ಕಾಣಬಹುದು ಈ ಶ್ರೀಗಂಧ ಕೃಷಿಯಲ್ಲಿ. ಶ್ರೀಗಂಧ ಸುದೀರ್ಘ ಕಾಲದ ಅರಣ್ಯ ಕೃಷಿಯಾಗಿರೋದ್ರಿಂದ ಸರ್ಕಾರಗಳಿಂದ, ಬ್ಯಾಂಕ್ಗಳಿಂದ ಸಬ್ಸಿಡಿ ಹಾಗೂ ಸಾಲ ಸಿಗೋದಿಲ್ಲ. ಆದರೆ ಕಡಿಮೆ ಖರ್ಚಿನಲ್ಲಿ ಕೋಟಿಗಟ್ಟಲೆ ಲಾಭ ಕಾಣಬಹುದು. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.